ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಐಪಿಎಲ್ ಆಟಗಾರರ ಬಿಡ್ಡಿಂಗ್ ನಡೀತಾ ಇದೆ. ಇಂಗ್ಲೆಂಡ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಅತ್ಯಧಿಕ 14.5 ಕೋಟಿ ರೂಪಾಯಿ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಇವರ ಮೂಲ ಬೆಲೆ 2 ಕೋಟಿ ರೂಪಾಯಿ ಇತ್ತು. ಆದರೆ ಭಾರತ ವಿರುದ್ಧ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ಹಿನ್ನೆಲೆಯಲ್ಲಿ ಡಿಮಾಂಡ್ ಜಾಸ್ತಿ ಆಯಿತು. ಅಂತಿಮವಾಗಿ 14.5 ಕೋಟಿ ರೂಪಾಯಿಗೆ ರೈಸಿಂಗ್ ಸ್ಟಾರ್ ಪುಣೆ ಬೆನ್ ಸ್ಟೋಕ್ಸ್ ಅವರನ್ನ ಖರೀದಿ ಮಾಡಿತು. ತೈಮುಲ್ ಮಿಲ್ಸ್ 12 ಕೋಟಿ ರೂಪಾಯಿಗೆ ಆರ್ಸಿಬಿಗೆ ಹರಾಜಾಗಿದ್ದಾರೆ. ಕಾಗಿಸೋ ರಬಾಡ 5 ಕೋಟಿ ರೂಪಾಯಿಗೆ ಡೇ ಡೆವಿಲ್ಸ್ಗೆ ಹರಾಜಾಗಿದ್ದಾರೆ. ಇನ್ನು ಇಂಗ್ಲೆಂಡ್ನ ಇಯಾನ್ ಮರ್ಗಾನ್ 2 ಕೋಟಿ ರೂಪಾಯಿಗೆ ಕಿಂಗ್ಸ್ 11 ಪಾಲಾದ್ರು. ಕಳೆದ ಬಾರಿ 8.9 ಕೋಟಿ ರೂಪಾಯಿ ಹರಾಜಾಗಿದ್ದ ಡೆಲ್ಲಿ ಡೇ ಡೆವಿಲ್ಸ್ ಆಟಗಾರ ಪವನ್ ನೇಗಿಯನ್ನ 1 ಕೋಟಿ ರೂಪಾಯಿಗೆ ಆರ್ಸಿಬಿ ಖರೀದಿಸಿದೆ. ಟ್ರೆಂಟ್ ಬೋಲ್ಟ್ನನ್ನ 5 ಕೋಟಿಗೆ ಕೆಕೆಆರ್ಗೆ ಸೇಲ್ ಆಗಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಿಕಿ. 14.5 ಕೋಟಿಗೆ ಸೇಲ್ ಆಗೋ ಮೂಲಕ ಬೆನ್ ಸ್ಟೋಕ್ಸ್ ಪ್ರಪ್ರಥಮ ಸ್ಥಾನದಲ್ಲಿ ಬಿಡ್ಡಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಇನ್ನು ಈಗ ಬಿಡ್ಡಿಂಗ್ ಕಾರ್ಯ ಎಲ್ಲಿಗೆ ಬಂದಿದೆ? ದಿವ್ಯಾ, IPL 10ರ ಸೀಸನ್ ಬಿಡ್ಡಿಂಗ್ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ಇವತ್ತು ನಡೀತಾ ಇದೆ. ಇದು ಕೊನೆಯ ಸೀಸನ್ ನ ಬಿಡ್ಡಿಂಗ್ ಆಗಿರೋದ್ರಿಂದ ಹೆಚ್ಚಿನ ಫ್ರಾಂಚೈಸಿಗಳು ತಮ್ಮಲ್ಲಿ ಉಳಿಸಿಕೊಂಡಿರುವ ಹಣವೇನಿದೆ ಅದನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತಾನೆ ನಮ್ಗೆ ಈ ಬಿಡ್ಡಿಂಗ್ ಅನ್ನ ನೋಡಿದಾಗ ಅನಿಸ್ತಾ ಇದೆ. ಅದರಲ್ಲೂ 14.5 ಕೋಟಿಗೆ ಬೆನ್ ಸ್ಟೋಕ್ಸ್ ಅನ್ನ ಖರೀದಿ ಮಾಡಿರುವಂತದ್ದು. ಈ ಒಂದು ಬಿಡ್ಡಿಂಗ್ ಅನ್ನ ಪುಣೆ ಇಲ್ಲಿ ಕೇವಲ 3 ಕೋಟಿಯನ್ನ ಉಳಿಸಿಕೊಂಡು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡೋಣ. ದಾಖಲೆಯ ಮೊತ್ತಕ್ಕೆ ಹರಾಜು ಪ್ರಕ್ರಿಯೆ ನಡೀತಾ ಇದ್ದು ಬೆನ್ ಸ್ಟೋಕ್ಸ್ 14.5 ಕೋಟಿ ರೂಪಾಯಿ ಮೊತ್ತಕ್ಕೆ ಹರಾಜಾಗಿದ್ದಾರೆ. ಇವರ ಮೂಲ ಬೆಲೆ 2 ಕೋಟಿ ರೂಪಾಯಿ ಇತ್ತು. ಆದರೆ ಭಾರತದ ವಿರುದ್ಧ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ಹಿನ್ನೆಲೆಯಲ್ಲಿ ಡಿಮಾಂಡ್ ಒಂದ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳಬಹುದು. ಹೀಗಾಗಿ 14.5 ಕೋಟಿ ರೂಪಾಯಿಗೆ ರೈಸಿಂಗ್ ಸ್ಟಾರ್ ಪುಣೆ ಪಾಲಾಗಿದ್ದಾರೆ. ರೈಸಿಂಗ್ ಸ್ಟಾರ್ ಪುಣೆ ಬಿಡ್ಡಿಂಗ್ ನಲ್ಲಿ ಖರೀದಿ ಮಾಡಿದ್ದೆ. ಇನ್ನು ತೈಮುಲ್ ಮಿಲ್ಸ್ 12 ಕೋಟಿ ರೂಪಾಯಿಗೆ ಆರ್ಸಿಬಿಗೆ ಹರಾಜಾಗಿದ್ದಾರೆ. ಹೀಗೆ ಹರಾಜು ಪ್ರಕ್ರಿಯೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದ್ದು ಐಪಿಎಲ್ ಆಟಗಾರರ ಒಂದು ಮೊತ್ತಕ್ಕೆ ಸೇಲ್ ಆಗ್ತಾ ಇರುವಂತಹ ವಿಚಾರವನ್ನ ನಾವು ನೋಡ್ತಾ ಇದ್ದೀವಿ. ಇಯಾನ್ ಮರ್ಗಾನ್ 2 ಕೋಟಿಗೆ ಸೇಲ್ ಆಗಿರುವಂಥದ್ದು. 1 ಕೋಟಿ ಮೊತ್ತಕ್ಕೆ ಪವನ್ ನೇಗಿ ಆರ್ಸಿಬಿ ಪಾಲಾಗಿದ್ದಾರೆ. ಆರ್ಸಿಬಿ ಇವರನ್ನ ಖರೀದಿ ಮಾಡಿದ್ದು. ಟ್ರೆಂಟ್ ಬೋಲ್ಟ್ರನ್ನ 5 ಕೋಟಿ ರೂಪಾಯಿಗೆ ಕೆಕೆಆರ್ ಅವರನ್ನ ಬಿಡ್ಡಿಂಗ್ ನಲ್ಲಿ ತಮ್ಮ ಪಾಲ್ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಿಕಿ. ಪ್ಲೀಸ್ ಗೋ ಇಟ್. ದಿವ್ಯಾ, ಇವತ್ತು IPL 10ರ ಸೀಸನ್ ಒಂದು ಬಿಡ್ಡಿಂಗ್ ಹರಾಜು ಪ್ರಕ್ರಿಯೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ನಡೀತಾ ಇದೆ. ಈ IPL ಸೀಸನ್ ನ ಕೊನೆಯ ಬಿಡ್ಡಿಂಗ್ ಇದು. ಮುಂದಿನ ವರ್ಷದಿಂದ ಪರಿಪೂರ್ಣ ತಂಡಗಳ ಬಿಡ್ಡಿಂಗ್ ನಡೆಯುತ್ತೆ. ಈ ಕಾರಣಕ್ಕಾಗಿ ಎಲ್ಲ 8 ಫ್ರಾಂಚೈಸಿಗಳೇನಿದೆ ತಮ್ಮಲ್ಲಿರುವ ಮೊತ್ತವನ್ನ ಹೆಚ್ಚಾಗಿ ಸ್ಪೆಂಡ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಹುದು. ಅದರಲ್ಲೂ ಪುಣೆ ರೈಸಿಂಗ್ ತಂಡ ದಾಖಲೆಯ ಮೊತ್ತಕ್ಕೆ ಅಂದ್ರೆ ಬೆನ್ ಸ್ಟೋಕ್ಸ್ ಅವರನ್ನ ಇಂಗ್ಲೆಂಡ್ ತಂಡದ ಬ್ಯಾಟ್ಸ್ಮನ್ ಬೆನ್ ಸ್ಟೋಕ್ಸ್ ಅನ್ನ ಖರೀದಿಸಿದೆ. ಈ ಒಂದು ಹರಾಜಿನ ಪ್ರಮುಖ ಅಂಶ ದಿವ್ಯಾ, ಎಲ್ಲಾ ಫ್ರಾಂಚೈಸಿಗಳು ವಿದೇಶಿ ಆಟಗಾರರಿಗೆ ಮನ ಹಾಕ್ತಾ ಇವೆ ಅಂತ ಹೇಳ್ಬಹುದು. ದೇಶಿ ಆಟಗಾರರನ್ನ ಖರೀದಿಸ್ತಾ ಇಲ್ಲ. ಬೆನ್ ಸ್ಟೋಕ್ಸ್ ಇಂಗ್ಲೆಂಡ್ 14.5 ಕೋಟಿಗೆ ಪುಣೆ ಪಾಲಾಗಿದ್ದಾರೆ. ತೈಮುಲ್ ಮಿಲ್ಸ್ 50 ಲಕ್ಷ ಮೂಲ ಬೆಲೆಯನ್ನು ಹೊಂದಿದ್ದಂತಹ ಇಂಗ್ಲೆಂಡ್ ನ ಬೌಲರ್ 12 ಕೋಟಿಗೆ ಹರಾಜಾಗಿದ್ದಾರೆ. ಅದೇ ರೀತಿ ಸೌತ್ ಆಫ್ರಿಕಾದ ಕಾಗಿಸೋ ರಬಾಡ 5 ಕೋಟಿಗೆ ಡೆಲ್ಲಿ ಡೇರ್ಡೆವಿಲ್ಸ್ ಪಾಲಾಗಿದ್ದಾರೆ. ಕಮ್ಮಿನ್ಸ್ 4.5 ಕೋಟಿಗೆ ಮತ್ತೆ ಡೆಲ್ಲಿ ಪಾಲಾಗಿದ್ದಾರೆ. ಟ್ರೆಂಟ್ ಬೋಲ್ಟ್ 5 ಕೋಟಿಗೆ ಕೆಕೆಆರ್ ಪಾಲಾಗಿರುವಂತದ್ದು. ಈ ಒಂದು ಮತ್ತೊಂದು ಪ್ರಮುಖ ಅಂಶ ದಿವ್ಯಾ, IPL ಅಂದ್ರೆ ನಾವು ಸಾಮಾನ್ಯವಾಗಿ ಗಮನಿಸಬಹುದು ಇದು ಹೊಡೆಬಡಿ ಆಟ, ಬ್ಯಾಟ್ಸ್ಮನ್ ಗಳಿಗೆ ಫೇವರ್ ಆಗಿರುವಂತಹ ಗೇಮ್. ಆದ್ರೆ ಈ ಒಂದು IPL ಇವತ್ತಿನ ಬಿಡ್ಡಿಂಗ್ ನಲ್ಲಿ ಬ್ಯಾಟ್ಸ್ಮನ್ ಗಳು ಅದರಲ್ಲಿ ಬೆನ್ ಸ್ಟೋಕ್ಸ್ ಬಿಟ್ರೆ ಇನ್ಯಾವ ಬ್ಯಾಟ್ಸ್ಮನ್ ಗಳು ಹೆಚ್ಚಿನ ಮೊತ್ತಕ್ಕೆ ಖರೀದಿ ಆಗಿಲ್ಲ. ಫ್ರಾಂಚೈಸಿಗಳು ಅವರ ಹತ್ರ ಒಲವು ತೋರಿಸಿಲ್ಲ. ಬೌಲರ್ ಗಳನ್ನ ಖರೀದಿಸುವಂತಹ ಒಂದು ಪ್ರಕ್ರಿಯೆ ಇವತ್ತಿನ ಬಿಡ್ಡಿಂಗ್ ನಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತದ ಆಟಗಾರರಿಗೆ ಮನ ಹಾಕಿಲ್ಲ. ಇಶಾಂತ್ ಶರ್ಮಾ ಹಾಗೂ ಇರ್ಫಾನ್ ಪಠಾಣ್ ಇವರನ್ನ ಖರೀದಿಸಲಿಕ್ಕೆ ಯಾವುದೇ ಫ್ರಾಂಚೈಸಿಗಳು ಮುಂದಾಗ್ಲಿಲ್ಲ. ಹಾಗಾಗಿ ಅವರು ಅನ್ಸೋಲ್ಡ್ ಆಗಿ ಉಳಿದಿದ್ದಾರೆ ದಿವ್ಯಾ. ಓಕೆ, ಸೊ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ತುಂಬಾ ಹೈಯೆಸ್ಟ್ ಪೊಸಿಷನ್ ಅಲ್ಲಿರೋದು ಅಂತಂದ್ರೆ ಬೆನ್ ಸ್ಟೋಕ್ಸ್ ಅಂತಾನೆ ಹೇಳ್ಬಹುದಾ? ಇನ್ನು ತುಂಬಾ ಕಡಿಮೆ ಮೊತ್ತಕ್ಕೆ ಸೇಲ್ ಆಗಿರೋರು ಯಾರು ಅಂತ ಹೇಳ್ಬಹುದು ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ?
ದಿವ್ಯಾ, ಇಲ್ಲಿ ಮೂಲ ಬೆಲೆಯನ್ನು ಆಟಗಾರರಿಗೆ ನಿಗದಿಪಡಿಸಲಾಗಿರುತ್ತೆ. ಅದಕ್ಕಿಂತ ಕಡಿಮೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಬೆಲೆಯ ಮೇಲೆ ಆಟಗಾರರನ್ನ ಕೂಗ್ತಾರೆ ಫ್ರಾಂಚೈಸಿಗಳು. ಇದನ್ನ ಗಮನಿಸಿದಾಗ ಇಲ್ಲಿ ಮೂಲ ಬೆಲೆಗೆ ಮಾರಾಟವಾಗಿರುವಂತಹ ಇಬ್ರು ಅಂದ್ರೆ ಇಯಾನ್ ಮಾರ್ಗನ್ ಇಂಗ್ಲೆಂಡ್ ನ ಬ್ಯಾಟ್ಸ್ಮನ್, ಅವರು 2 ಕೋಟಿ ಅವರ ಮೂಲ ಬೆಲೆ ನಿಗದಿಯಾಗಿತ್ತು. ಅದೇ ಮೂಲ ಬೆಲೆಗೆ ಅವರು ಮಾರಾಟ ಆಗಿದ್ದಾರೆ. ಅದೇ ರೀತಿಯಾಗಿ ಮಿಚೆಲ್ ಜಾನ್ಸನ್ ಆಸ್ಟ್ರೇಲಿಯಾದ ಬೌಲರ್, 2 ಕೋಟಿ ಅವರ ಮೂಲ ಬೆಲೆ ನಿಗದಿಯಾಗಿತ್ತು. ಅದೇ ಬೆಲೆಗೆ ಅವರು ಮಾರಾಟವಾಗಿದ್ದಾರೆ. ಉಳಿದಂತೆ ಪವನ್ ನೇಗಿ 30 ಲಕ್ಷ ಅವರ ಮೂಲ ಬೆಲೆ ಇತ್ತು. ಆದ್ರೆ 1 ಕೋಟಿಗೆ ಅವರು RCB ಪಾಲಾಗಿದ್ದಾರೆ. ನೀವು ಗಮನಿಸಬಹುದು, ಕಳೆದ ಬಾರಿ 8.5 ಕೋಟಿಗೆ ಪವನ್ ನೇಗಿ ಡೆಲ್ಲಿ ಡೇರ್ಡೆವಿಲ್ಸ್ ಪಾಲಾಗಿದ್ರು. ಈ ಬಾರಿ ಅವರು 1 ಕೋಟಿಗೆ RCB ಪಾಲಾಗಿರುವಂತದ್ದು ದಿವ್ಯಾ. ಅದೇ ರೀತಿ ಆಂಜೆಲೋ ಮ್ಯಾಥ್ಯೂಸ್ ಬೌಲರ್, ಅಗೈನ್ ಶ್ರೀಲಂಕಾ ಕ್ಯಾಪ್ಟನ್, ಅವರು ಕೂಡ 2 ಕೋಟಿ ಮೂಲ ಬೆಲೆ ಇತ್ತು. 2 ಕೋಟಿಗೆ ಡೆಲ್ಲಿ ಪಾಲಾಗಿದ್ದಾರೆ ದಿವ್ಯಾ. ಥ್ಯಾಂಕ್ ಯು ಸಿದ್ದೇಕ್ ನಿಮ್ಮೆಲ್ಲ ಮಾಹಿತಿಗೆ. ಸಂಸತ್ ಅಥವಾ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಅಂತಾರೆ. ಆದರೆ ತಮಿಳುನಾಡಿನ ಅಸೆಂಬ್ಲಿ ಇವತ್ತು ಅಕ್ಷರಶಃ ರಣರಂಗವಾಯಿತು. ಜಯಲಲಿತಾ ಅಕಾಲಿಕ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಮೇಲೆ ಹಿಡಿತ ಸಾಧಿಸಿದ ಶಶಿಕಲಾ ಅವರ ಹೋರಾಟದ ಮುಂದುವರಿದ ಭಾಗವಾಗಿ ಎಲ್ಲವೂ ನಡೆಯಿತು. ಬೆಂಗಳೂರಲ್ಲಿ ಹುಕ್ಕಾ ಬಾರ್ಗೆ ಅನುಮತಿ ಇಲ್ಲ ಅಂತ ಬಿಬಿಎಂಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದೆ. ಆದ್ರೂ ಅನಧಿಕೃತ ಹುಕ್ಕಾ ಬಾರ್ಗಳಿಗೆ ಬಿಬಿಎಂಪಿ ದಾಳಿ ನಡೆಸಿದೆ. ಶಾಂತ ಬೆಂಗಳೂರಿನ ಕರಾಳ ಮುಖದ ಪರಿಚಯವನ್ನ ನಾವು ಮಾಡಿಕೊಡ್ತೀವಿ ನೋಡಿ.